ಮಗಳೇ, ನನಗೆ ಇವಾಗ ಸಮಾಧಾನ ಆಯ್ತು ಮಗಳೇ. ಇಷ್ಟು ವರ್ಷದಿಂದ ನಮ್ಮ ಅಣ್ಣನ ಮಗನ ಜೊತೆ ನೀನು ಮದುವೆ ಮಾಡಬೇಕು ಅಂತ ತುದೀಗಾಲಾಗಿ ನಿಂತಿದ್ದೆ ನಾನಂತೂ. ಅದು ಯಾವಾಗ ಮದುವೆ ಮಾಡ್ತೀನೋ, ಅದು ಏನು ಕತೆನೋ ಅಂತ ತುದೀಗಾಲಾಗಿ ನಿಂತಿದ್ದೆ ನಾನು. ಹಬ್ಬ ಸದ್ಯ ಕೊನೆಗೂ ದೇವ್ರ ದಯೆಯಿಂದನೋ ಏನೋ ನಿನ್ನ ಮದುವೆ ಅಂತನೂ ಆಯ್ತಲ್ಲ, ಅಷ್ಟೇ ಸಾಕು. ಈಗ ಅಡ್ಜಸ್ಟ್ ಮಾಡ್ಕೊಂಡು ನೀನೇ ಹೋಗಬೇಕು, ಸರಿನಾ? ದೊಡ್ಡ ಮನೆ, 10 ರೂಪಾಯಿ ಕೆಲಸ ಇರೋಕ್ಕಿಲ್ಲ, ಹೆಂಗೋ ನೀನಾಯಿತು ಮನೆ ಆಯಿತು ಅನ್ನಂಗೆ ಆರಾಮಾಗಿ ಇದ್ಬಿಡು, ಸರಿನಾ? ಇದಕ್ಕಿನ್ನೂ ಒಳ್ಳೆ ಜೀವನ ನಿಂಗೆ ಮಗಳೇ ಸಿಗೋದೇ ಇಲ್ಲ, ಸರಿನಾ? ನೋಡು, ಗಂಡನ ಹತ್ರ ಒಸಿ ಸಂದಕ್ಕೆ ನಡ್ಕ. ಇವತ್ತೇನಿಯ ಫಸ್ಟ್ ನೈಟು ಅಂತ ಎಲ್ಲ ಹೇಳೋರಿ. ಅವ್ರು ಮಾಡ್ತಾರಂತೆ, ತಾಯಿ ಆದವಳು ನಾನು ಇರಬಾರ್ದು ಇಲ್ಲಿ. ಯಾವಾಗೂ ನಮ್ಮ ಮನೆಗೆ ನಡಿಬೇಕಿತ್ತು ಫಸ್ಟ್ ನೈಟ್ ಎಲ್ಲನೂ. ಆದರೆ ಏನು ಮಾಡನಿ, ಇವರು ಬೇಡ ಹಂಗೆ ಹಿಂಗೆ ಅಂತ ಏನೋ ಹೇಳ್ತಿದ್ರು. ನಾನು ಅದಕ್ಕೆ ಬಿಡು, ಅವನಿಗೂ ಮೊದಲೇನಿಯ ನಮ್ಮದೆಲ್ಲ ಮನೆ ಹಳ್ಳಿ ಮನೆ ಇಷ್ಟ ಆಗಕ್ಕಿಲ್ವಂತ ಅವನಿಗೂ. ಅದಕ್ಕೆ ಸುಮ್ಮನೆ ಯಾಕೆ ಹೇಳು? ಅದಕ್ಕೆ ಅದೇನೇನೋ ಎಲ್ಲ ಐತೆ ಇಲ್ಲೇ ಮುಗಿಸ್ಕೊಬಿಡ್ಲಿ ಅಂತ ಹೇಳ್ಬಿಟ್ಟು ಮುಗಿಸ್ತಾವ್ರೆ. ನೀನೇನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ, ಎಲ್ಲ ಸುರೈತದೆ. ಅಪ್ಪಯ್ಯ ನಾನು ಎಲ್ಲರೂ ಅವಾಗವಾಗ ಬಂದು ಒಯ್ತಾ ಇರ್ತೀವಿ. ನೀನು ಅವಾಗವಾಗ ಬಂದು ಒಯ್ತಾ ಇರು. ಅಯ್ಯೋ, ನನಗೇನು ಬೇಜಾರು ಹಾಕಿಲ್ಲ ಕಣಮ್ಮ, ನನಗೊಂಚೂರು ಬೇಜಾರು ಹಾಕಿಲ್ಲ, ಒಂಚೂರು ನೋವಾಗಕ್ಕಿಲ್ಲ. ನನಗಂತೂ ಫುಲ್ಲು ಖುಷಿಯಾಗಿದ್ದೀನಿ ಕಣಮ್ಮ. ಎಲ್ಲ ಹೆಣ್ಮಕ್ಳು ಮದುವೆ ಆದಮೇಲೆ ಗಳು ತೊಳ್ತಾ ಇರ್ತಾರೆ ಕಣಮ್ಮ. ಆದರೆ ನಾನು ಒಳಗಿಳ ಎಲ್ಲ ಸೀನೇ ಇಲ್ಲ ಕಣಮ್ಮ, ಅವಳ ಸೀನೇ ಇಲ್ಲ. ನಾನಂತೂ ಖುಷಿಯಾಗಿ ನಗ್ನಗ್ತಾನೆ ಇರ್ತೀನಿ ನಾನಂತೂ. ಏನಮ್ಮ, ನಮ್ಮ ಮನೆಗಂತೂ ಏನೂ ಇರಲಿಲ್ಲ. ಈ ಮನೆಗೆ ದಿನ ಕೇಳಿ ತಿಂಡಿ ಮಾಡ್ಕೊಡ್ತಾರೆ, ಏನು ಕೇಳಿದ್ರು ಮಾಡಿಕೊಡ್ತಾರೆ, ಆರಾಮಾಗಿರ್ಬೋದು. ನಾನೇನು ಯಾರು ನೋಡ್ಕೊಳಂಗಿಲ್ಲ, ನನ್ನ ಪಾಡು ನಾನು ನೋಡ್ಕೊಂಡು ಆರಾಮಾಗಿ ಇದ್ಬಿಟ್ರೆ ಸಾಕಾಗಿಲ್ವೇ ಹೇಳು? ಅದಕ್ಕೆ ನಾನು ನಿನಗೆ ಹೇಳಿದ್ದು, ಖುಷಿಯಾಗಿರು, ಟೆನ್ಷನ್ ಯಾಕೆ ತಗತ್ತೀಯ ಹೇಳು? ಸದ್ಯ ನೀನು ಖುಷಿನೇ, ನಾನು ಖುಷಿ. ನೀನಿಲ್ಲಿ ಖುಷಿಯಾಗಿದ್ದರೆ ನಾನಲ್ಲಿ ಖುಷಿಯಾಗಿರ್ತೀನಿ ಅಷ್ಟೇ. ಏನನ್ನ ಬೇಕು ಅಂದರೆ ಫೋನ್ ಹಾಕ್ತಿರು, ಸರಿನೇ? ಏನನ್ನ ಕಷ್ಟ ಅಂದರೆ ಈ ಮನೆಯಾಗ ಏನು ಕಷ್ಟಪಡ್ತತಿ ಹೇಳು? ಏನು ಕಷ್ಟನೂ ಬರೋಕ್ಕಿಲ್ಲ. ಏನಮ್ಮ ಮಗಳು ಇಬ್ರು ಕೂತ್ಕೊಂಡು ಜೋರಾಗಿ ಮಾತಾಡ್ತಾ ಇದ್ದೀರಾ? ಅಯ್ಯೋ ಇಲ್ಲ ಅತ್ತಿಗೆ, ನಾನು ಯಾಕೆ ಜೋರಾಗಿ ಮಾತಾಡ್ಕೊಂಡ್ಲಿ? ನನ್ನ ಮಗಳಿಗೋಸಿ ಹೇಳ್ತಿದ್ದೆ, ನಾವು ಇರಂಗಿಲ್ಲ ಕಣಮ್ಮ, ಮನೆ ದುಮ್ಸಕ್ಕೇನು ನಾವು ಬರಂಗಿಲ್ಲ, ಹೋಗ್ಬೇಕಿತ್ತು, ಬಂದ್ಬಿಟ್ಟಿದ್ದೀವಿ, ನಿಮ್ಮ ಅತ್ತೆಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು 2 ದಿನ ಇದ್ದೀವಿ, ಸಾಲದೆ ಒಯ್ತೀವಿ ಅಂತ ಹೇಳ್ಬಿಟ್ಟು ಅದನ್ನೇ ಹೇಳ್ತಾ ಇದ್ದೆ. ಅದಕ್ಕೆ ಹೋಗ್ಬೇಡ ಕಣಮ್ಮ, ಬೇಜಾರಾಯ್ತದೆ ಅಂತ ಅವಳು ಹೇಳ್ತಾ ಇದ್ಲು. 7 ದಿನ ಅಂತ ಇರಲಿ ಹೇಳಿ, 2 ದಿನ ಇದ್ದೀನಿ. ಈಗ ನೀವು ಸುಧಾರಿಸ್ಕೊಂಡಿದ್ದೀರಾ, ನೀವು ಸಂದಾಕಿದ್ದೀರಾ, ಮುಂದಿನದು ಏನೇನಾಯ್ತು ನೀವು ಮಾಡಿ, ಸರಿನೇ? ಅದಕ್ಕೆ ನನ್ನ ಗಂಡ ಒಯ್ತೀನಿ ಅಂತ ಹೇಳ್ತಿದ್ದ, ಅದಕ್ಕೆ ಹೊರಡೋಣ ಅಂತ ಹೇಳ್ತಾ ಇದ್ದೆ ನಾನು. ಹೊರಡಿ ಪಾಪ, ನಿಮ್ಗದು ಎಷ್ಟು ಕೆಲಸ ಇರ್ತಿತ್ತೋ ಏನೋ. ನೀವೇನು ಟೆನ್ಷನ್ ತಗೋಬೇಡಿ, ನಾನು ನೋಡ್ಕೊಂತೀನಿ. ನಿಮ್ಮ ಮಗಳನ್ನ ನನ್ನ ಮಗಳ ಥರನೇ ನೋಡ್ಕೊಂತೀನಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನನಗಂತೂ ಹಾಲು ಕುಡಿದ್ರೆ ಸಂತೋಷ ಆಗ್ತಾ ಇತ್ತು. ನನಗಂತೂ ನನ್ನ ತಂಗಿ ಕೊಟ್ರೆ ಮಾತು ಉಳಿಸ್ಕೊಂಡಂಗಾಯ್ತು. ನನ್ನ ತಂಗಿ ಖುಷಿನೇ ನನ್ನ ಖುಷಿ. ಅಪ್ಪ ಸದ್ಯ ಎಷ್ಟೋ ಗಂಡಾಂತರಗಳು ಗೆದ್ಬಿಟ್ಟು ಈಗಂತೂ ಆರಾಮಾಗಿದ್ದೀನಿ ನಾನಂತೂ. ಅಣ್ಣ, ನಂಗೆ ಇನ್ನೇನು ಬೇಕು ಹೇಳು? ಹೆಂಗೋ ನನ್ನ ಮಗಳು ನಿಮ್ಮ ಮನೆ ಸೊಸೆ ಆದ್ಲಲ್ಲ, ಅಷ್ಟೇ ಸಾಕು. ಏನೇ ನಿನ್ನ ಮಗರಾಯ ಎಲ್ಲೋದ್ನೇ? ಎಲ್ಲೋಗ್ತಾನೆ, ಎಲ್ಲೋ ಮೇಲ್ಗಡೆ ರೂಮಲ್ಲಿ ನಾವು ಓದ್ಕೊಂತ ಇರಬೇಕು. ಅವ್ನು ಗೊತ್ತಲ್ಲ, ಯಾವಾಗ ಓದೋದು ಇಲ್ಲ ಲ್ಯಾಪ್ಟಾಪ್ ಓದೋದು, ಬರೀ ಇದೇನೇ ಕೆಲಸ. ನನ್ನ ಮಗ ಬಿಡಪ್ಪ, ಓದ್ತಾನೇ ಇರಬೇಕು. ಅಣ್ಣ ಸರಿ, ನೀನು ದಿನ ಅಂತ ಇರೋಕ್ಕಾಯ್ತದೆ? ಮುಂದಿಂದ ಎಲ್ಲ ನೀವೇ ನೋಡ್ಕೊತೀನಿ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ನೀನು ಎಷ್ಟು ದಿನ ಅಂತ ಹೇಳ್ಬಿಟ್ಟಿರ್ಲಿ, ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಊರಿಗೆ. ಸರಿನೇ, ನಾನು ನನ್ನ ಗಂಡ ಇಬ್ರು ಒಯ್ತೀವಿ ಊರಿಗೆ. ಆಮೇಕಿಂದ ನೋಡೋಣ, ಯಾವಾಗನ ಬಂದು ಒಯ್ತಾ ಇರ್ತೀನಿ. ಅಲ್ಲೂ ದನ ಕರ ಶಾನೆವೇ ನೋಡ್ಕೊಳ್ಳೋರೆಲ್ಲನೂ ಇರಬೇಕಲ್ವಾ, ಅದಕ್ಕೆ ನೀ ಅತ್ತಾಗ ಹೋಗ್ತೀನಿ ನಾನು. ಅಲ್ಲ ಕಣ್ ಸರೋಜಿ, ಅಲ್ಲಿ ಇಬ್ಬರೇ ಏನು ಮಾಡ್ತೀರಾ ಬಂದ್ಬಿಟ್ಟು ಇಷ್ಟು ದಾರ ಮನೆಗೆ ನೀವು ಇರೋದು ಬಿಟ್ಬಿಟ್ಟು ಇಷ್ಟು ದಾರ ಮನೆಗೆ? ಅಯ್ಯೋ, ನೀವು ಚೆನ್ನಾಗಿ ಹೇಳ್ತೀರಾ. ಯಾರಾದ್ರೂ ಸ್ವಂತ ಮನೆ ಬಿಟ್ಬಿಟ್ಟು ಅಣ್ಣನ ಮನೆ ತಮ್ಮನ ಮನೆ ಅಂತ ಯಾರನ್ನ ಬರ್ತಾರಾ? ಅದು ಅವ್ರಿಗೆ ಮನ್ಸಿಗೆ ಇಷ್ಟನ ಆಗ್ತೈತಾ? ಇಷ್ಟು ವರ್ಷನೇ ಬರಲಿಲ್ಲ ನಮ್ಮ ಮನೆಗಿರಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಇವಾಗ ಬಂದ್ಬಿಡ್ತಾರಾ ಹೇಳಿ? ಹ್ಞೂ ಅಣ್ಣ, ಸುಮ್ಮನೆ ಯಾಕೆ ನಾನು ಅವರೆಲ್ಲ ಬಿಟ್ಬಿಟ್ಟು ಬರೋದು, ಅದೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ಅಣ್ಣ. ನೀನೇನು ಯೋಚನೆ ಮಾಡಬೇಡ, ಬಂದು ಹೋಗ್ತೀನಿ. ನನ್ನ ಮಗಳಿಲ್ವಾ, ಚೆನ್ನಾಗಿ ನೋಡ್ಕೊಂತಾಳೆ. ನೀವು ನನ್ನ ಮಗಳನ್ನ ಒಂಚೂರು ಚೆನ್ನಾಗಿ ನೋಡ್ಕೊಬಿಟ್ರೆ ಇರೋಳವಳು ಮಗಳನ್ನ ಅಷ್ಟೇನೇ ಸಾಕು. ಒಡವೆ ಎಲ್ಲ ನಾನು ಕೊಟ್ಟಿದ್ದೀನಿ ಅಣ್ಣ. ನೀನು ಉಳಿದಿದ್ದು ಏನಾಯ್ತು, ನಾನು ಸ್ವಲ್ಪ ತಿದ್ಕೊಂಡು ಮಾಡ್ಕೊಂಡು ಸಂಸಾರ ಮಾಡಿಸ್ಕೊಂಡು ಮುಂದೆ ಕರ್ಕೊಂಡೋಗಿ ಸಾಕು. ನನ್ನ ಮಗ ಭಾಳ ಒಳ್ಳೆನ್ ಬಿಡಮ್ಮ, ಅದ್ರ ಬಗ್ಗೆ ನೀನೇನು ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ. ಅಯ್ಯೋ, ಇನ್ನೇನು ಮಳೆ ಬರೋ ಥರ ಆಗ್ತೈತೆ ಅನ್ರಿ, ಕಾರ್ ಕಳಿಸ್ರಿ. ಕಾರಾಗೇನೆ ಪಾಪ ಹೊರಡ್ಲಿ, ಪಾಪ ತಡ ಹೋಗ್ಬಿಡ್ತದೆ, ಆಮೇಲೆ ಕತ್ಲಾಗೋಗ್ಬಿಟ್ರೆ ಸುಮ್ಮನೆ ಯಾಕೆ ಬೇಕು? ನಾನು ಮುಂದಿನ ಕಾರ್ ಎಲ್ಲ ನಾನು ರೆಡಿ ಮಾಡ್ಕೋಬೇಕಲ್ವಾ? ನನ್ನ ತಲೆಗೆ ಹೊಳಿಲೇ ಇಲ್ಲ. ಸರಿ ಸರೋಜಿ, ಆಯ್ತು. ನಿನ್ಗೂ ನಿನ್ನ ಗಂಡಂಗೆ ಇಬ್ರಿಗೂ ಕಾರ್ನ ರೆಡಿ ಮಾಡಿದ್ದೀನಿ. ಕಾರಾಗೆ ಹೊರಟ್ಬಿಡಿ, ಸರಿನಾ? ಆರಾಮಾಗಿ ಹೋಗಿ ಅಲ್ಲಿ ಇತ್ತು. ನಿಂಗೆ ಏನ ಬೇಕಾ ಕಷ್ಟ ಸುಖ ಅಂದರೆ ಫೋನ್ ಹಾಕು, ನಾನು ಯಾವಾಗೂ ಇರ್ತೀನಿ ನಿನಗೋಸ್ಕರ. ಸರಿ ಅಣ್ಣ, ಆಯಿತು. ಮಗಳೇ, ಸರಿ, ಅಪ್ಪ ಆಗಲೇ ಹೊರಗಡೆ ಇರಬೇಕು. ಅಯ್ಯೋ, ಹೋಗೋಣ ಅಂತ ಕುಂತ್ಕೊಬಿಟ್ಟೈತೆ ನಿಮ್ಮಪ್ಪ ಸುಮ್ಮನೆ. ಸರಿ ಕಣಮ್ಮ, ನಾವಿನ್ನು ಬರ್ತೀವಿ, ಹುಷಾರು. ಮಗಳೇ ಹುಷಾರು, ಏನನ ಕಷ್ಟ ಸುಖ ಅಂತ ಹೇಳಿದ್ರೆ ಫೋನ್ ಹಾಕು, ಸರಿನೇ? ರೀ, ಅವಳು ಇರ್ತಿರೋದು ಇವಾಗ ನಮ್ಮ ಅಣ್ಣನ ಮನೆಗೆ. ಅವಳಿಗೆ ಎಂಥದ್ರಿ ಕಷ್ಟ ಅಂತ ಬರ್ತದೆ? ಎಂಥದ್ದು ಕಷ್ಟ ಅಂತ ಬರ್ತದೆ? ಏನೋ ನೀನೇನೆ ಬ್ಯಾಡ ಅಂದ್ರು ಇಷ್ಟು ಬೀರ್ನ ಮದುವೆ ಮಾಡಿ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದು. ಹೆಂಗೋ ಮನೆಗಿನೇ ಎಲ್ಲ ಸಂದಕ್ಕೆ ಐತೆ, ಹೆಂಗೋ ಒಸಿ ಸಂದಕ್ಕೆ ನೋಡ್ಕೋತಾರೆ ಅಂತ ನಂಬಿಕೆನೂ ಐತೆ.
ಹೆಂಗೋ ಸಂದಾಕ ನೋಡ್ಕೊಬಿಟ್ರೆ ಅಷ್ಟೇನೇ ಸಾಕು. ನಂಗೆ ಬೇರೆ ಇನ್ನೇನು ಬೇಕು ಹೇಳು. ಅಲ್ಲ ಯಾರನ್ನೇ ಆಗಲಿ ತಪ್ಪು ಮಾಡಿದ್ರೆ ಅಪ್ಪ ಅಮ್ಮನ ಒಟ್ಟಿಗೆ ಹಾಕೋಬೋದು. ಇವಳು ಮೊದಲೇ ಬುಲಿ ತಪ್ಪು ಮಾಡ್ತಾನೆ ಇತ್ತಳು ಬರೀ ನೆನೆಯ. ಅದಕ್ಕೆ ನಂಗೊಂಥರ ಭಯ. ರೀ ಸುಮ್ಕಿರ್ರಿ, ನಮ್ಗಿನ್ನ ಸಂತ ಕಿತ್ತಾಳೆ. ದೊಡ್ಡ ಮನೆ ರೀ, ಮನೆಗೆ ಆಳು ಕಾಳು ಎಲ್ಲ ಇರ್ತಾರೆ. ಆರಾಮಾಗಿ ಸುಖವಾಗಿ ಸಂತೋಷವಾಗಿತ್ತಾಳೆ. ಅಯ್ಯೋ ಭಾವನವ್ರೆ, ಇದು ಯಾಕೆ ಹಿಂಗೆ ಅಳ್ತಾ ಇದ್ದೀರಾ ನೀವು? ಇದು ಯಾಕೆ ಹಿಂಗೆ ಅಳ್ತಾ ಇದ್ದೀರಾ? ನೀವೇನಾದ್ರೂ ನಿಮ್ಮ ಮಗಳನ್ನ ಕಾಳಾಗಿ ಬಿಟ್ಟು ಹೋಗ್ತಾ ಇದ್ದೀರಾ? ಇಲ್ಲ ತಾನೇ, ನನ್ನ ಮನೆಗೆ ತಾನೇ ಬಿಟ್ಟು ಹೋಗ್ತಿರೋದು. ನನ್ನ ಮನೆಗೆ ಇದ್ರಂತೂ ರಾಣಿ ರಾಣಿ ಥರ ಇರ್ತಾಳೆ. ಯಾವಾಗ ನಿಮಗೆ ನೋಡಬೇಕು ಅನ್ನಿಸ್ತವಾಗ ಬಂದ್ಬಿಡಿ. ಇಲ್ಲ ಅವಳು ಯಾವಾಗ ನೋಡಬೇಕು ಅನ್ನಿಸ್ತದೆ ನನ್ನ ಸೊಸೆ ಆರಾಮಾಗಿ ಕಳಿಸ್ಕೊಟ್ಬಿಡ್ತೀನಿ. ನೀವು ಇಷ್ಟಕ್ಕೆಲ್ಲ ಹತ್ಕೊಂಡು ಹಬ್ಬ ಗುಳಾಡ್ಕೊಂಡು ಚೆನ್ನಾಗಿರಲ್ಲ ನೋಡಿ. ಅಯ್ಯೋ ಬನ್ನಿ ಬನ್ನಿ. ನಮ್ಮ ಅಣ್ಣ ಇಲ್ವೇ? ನಮ್ಮ ಅಣ್ಣ ಹೇಳ್ತಿಲ್ವೇ? ನೀವು ನೋಡಿರಿ ಸುಮ್ಮನೆ ಮಗಳನ್ನ ಮನೆ ದುಮ್ಸಿದ್ದಾಯ್ತು, ಎಲ್ಲ ಆಯಿತು, ಖುಷಿ ಖುಷಿಯಾಗಿ ಜೊತೆಗಿದ್ದಾಯ್ತು. ನೀವು ಮನೆಗೆ ಹೆಂಗಿರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲನೂ ನೋಡಿದ್ದಾಯ್ತು. ಇಷ್ಟೆಲ್ಲ ಆದಮೇಲೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಇದಕ್ಕಿನ್ನೂ ಇನ್ನು ಯಾರು ನಮ್ಮ ಒಳ್ಳಿನಾಗ ಚೆನ್ನಾಗಿರೋ ಮನೆ ಕೊಟ್ಟವ್ರು ಹೇಳಿ? ನಡೀರಿ ಹೋಗೋಣ. ಏನೋ ನಿಮ್ಮ ಒಡ್ಲಿಗೆ ಹಾಕಿ ಹೋಗ್ತಾ ಇದ್ದೀನಿ. ಹೆಂಗೋ ನೋಡ್ಕೊಳ್ಳಿ. ಇದೇನಪ್ಪ ಒಳ್ಳೆ ಗೂಬೆ ಥರ ಅಳ್ತಾನೆ. ನಾನೇನಾದ್ರೂ ಏನು ಕಾಡ್ಗೆ ಹೋಗ್ತಾ ಇದ್ದೀನ? ಅಫಿಷಿಯಲ್ ಮನೆಗೆ ಇರ್ತಾ ಇದ್ದೀನಿ. ನಮ್ಮ ಅಪ್ಪಂಗೆ ಸ್ವಲ್ಪನೂ ತಲೆ ಇಲ್ಲ ಬಿಡು. ಇಂಥ ಮನೆಗಿರ್ಬೇಕಾದ್ರೆ ಕಷ್ಟ ಅನ್ನೋದು ಯಾಕೆ ಬರ್ತಿತ್ತಮ್ಮ? ನಿಮ್ಮ ಅಪ್ಪ ಒಳ್ಳಿಗ ಮರಗಳು ಏನು ಗೊತ್ತಾಗಕ್ಕಿಲ್ಲ. ಸರಿ ಮಗಳೇ, ನಾವಿನ್ನೂ ಹೊರಟುಬಿಟ್ಟು ಹೋಯ್ತೀವಿ. ಜಾಸ್ತಿ ತಡ ಆದರೆ ಲೇಟ್ ಆಯ್ತದೆ, ಕತ್ಲಾಯ್ತದೆ. ಇಲ್ಲಿಂದ ಹೋಗೋಕ್ಕೆ ಒಂದು 2 ಅವರ್ ಬೇಕಲ್ಲ. ಅದಕ್ಕೆ ನೆನೆಯ ನಿಮ್ಮ ಅಪ್ಪಂಗೂ ಹಂಗೆ ನೆನೆಯ ಇನ್ನು ಹಂಗೆ ಆಗ್ಬಿಡ್ತಾಳೆ ನನ್ನ ಮಗಳು ಅಂತ. ಏನೋ ಗುಡಿಸ್ಲು ಮನೆ ಕೊಟ್ಟಿದ್ರೆ ಬೇಜಾರು ಮಾಡ್ಕೋಬೇಕಿತ್ತು. ಇಂಥ ದೊಡ್ಡ ಮನೆ ಕೊಟ್ಟರೆ ಟೆನ್ಷನ್ ಅನ್ನೋದು ಎಲ್ಲಿಂದ ಬರ್ತದೆ ಅವಳು? ಟೆನ್ಷನ್ ಅನ್ನೋದಲ್ವೇ? ಅಯ್ಯೋ ಬಿಡು. ಸರಿ ಆಯಿತು, ಹುಷಾರು. ನೀನು ಗಂಡನ ಕೇಳಿ ಅವಾಗ ಒಡವೆ ಪಡವೆ ಎಲ್ಲ ಮಾಡಿಸ್ಕೊಂತ ಇರು. ಸರಿನೇ? ಬಿಡ್ಬೇಡ. ಒಂದು ಅರ್ಧ ಕೆಜಿ 1 ಕೆಜಿ ಮಾಡಿಸ್ಕೊಬಿಡು ನೀನಂತೂನುವೆ. ಸರಿನಮ್ಮ. ಅಣ್ಣ ಸರಿ, ನಾವಿನ್ನು ಬರ್ತೀವಿ ರೀ. ನಡೀರಿ, ಕಾರು ಸ್ಟಾರ್ಟ್ ಮಾಡೋರಿ. ನಡೀರಿ ಹೋಗೋಣ. ಮಗಳೇ ಸರಿ ಕಣವ, ಹೋಗ್ಬಿಟ್ಟು ಬರ್ತೀವಿ. ಹುಷಾರು. ಏನಾರ ಬೇಕಾದ್ರೆ ಫೋನ್ ಹಾಕು. ನಮ್ಮ ಪುಂತಗೇನು ಕೋಟಿ ಕುಣಿತೈತೆ ಕೊಡಕ್ಕೆ. ಸರಿ ಹೇಳಪ್ಪ. ಸರಿ, ನನ್ನ ಮಗಳನ್ನ ಸಂದಕ್ಕೆ ನೋಡ್ಕೊಳ್ಳಿ. ಅಯ್ಯೋ ನೀವು ನೋಡಿ ಹೆಂಗೆ ಹೇಳ್ತೀರಾ. ಆಯ್ತು ಆಯ್ತು ಬನ್ನಿ. ಸರಿನಮ್ಮ, ಬಾಯ್ ಬಾಯ್. ಹುಷಾರು ಹುಷಾರು ಹುಷಾರು. ಸರಿ ಮಗಳೇ, ಬಾಯ್. ಹಬ್ಬ, ಈ ಮನೆ ಇವಾಗ ನಂದೆ. ಈ ದೊಡ್ಡ ಮನೆ ಸೊಸೆ ನಾನು. ಜೀವನದಾಗ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತಂದರೆ ಇದೇನೇನೆ. ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದೀನಿ ನಾನಂತೂ. ಈಗ ನಮ್ಮ ಮಾವ ಸ್ವಲ್ಪ ಮುಂಚ್ಕೊಂಡಿರ್ತಾರೆ. ಮದುವೆ ಇಷ್ಟ ಇಲ್ಲ ಅಂದರೂ ಮಾಡ್ಕೊಂಬಿಟ್ನಲ್ಲ, ಅದಕ್ಕೊಂಚೂರು ಬೇಜಾರು ಮಾಡ್ಕೊಂಡಿರ್ತಾರೆ ಅಂತ ಅನ್ನಿಸ್ತೈತೆ. ಪರವಾಗಿಲ್ಲ. ನಾನು ಹೋಗ್ಬಿಟ್ಟು ಒಂಚೂರು ಸಮಾಧಾನ ಮಾಡಿಬಿಟ್ರೆ ಸುಮ್ಮನೆ ಆಗೋಗ್ಬಿಟ್ಟು ಐಸ್ ಕರಗ್ದಂಗೆ ಕರ್ಗೋಗ್ಬಿಡ್ತಾರೆ ನಮ್ಮ ಮಾವ. ನಾನೇನು ಚೆನ್ನಾಗಿಲ್ವಾ? ಏನಿಲ್ಲ ಅಲ್ವಾ? ನಾನೇನಾದ್ರೂ ಮಾಡ್ಕೊಳ್ಳಿಲ್ಲ ಮದುವೆನ ಅಂತ ಹೇಳಿದರೆ ಇಷ್ಟೊಂದು ಸುಖವಾಗಿ ನನ್ನ ಕೈಲಿ ಇರೋಕ್ಕಾಗ್ತಿತ್ತಾ? ಏಳು ಇರೋಕ್ಕೂ ಆಯ್ತಿರಲಿಲ್ಲ, ಏನೂ ಆಯ್ತಿರಲಿಲ್ಲ. ಏನೋ ಒಂದೇ ಒಂದು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ದಕ್ಕೆ ಏನು ತಪ್ಪೇನು? ಬಿಡು. ಈಗ ಹೋಗಿ ಮೇಲ್ಗಡೆ ರೂಮಗವ್ರಂತಲ್ಲ, ಹೋಗಿ ಒಂಚೂರು ಸಮಾಧಾನ ಮಾಡ್ತೀನಿ. ಪಾಪ ಬೇಜಾರಾಗವ್ರೆ ಅಂತ ಅನ್ನಿಸ್ತೈತೆ. ಎಲ್ಲ ನನ್ನಿಂದನೇ. ಪರವಾಗಿಲ್ಲ ಬಿಡು, ಹೋಗಿ ಸಮಾಧಾನ ಮಾಡೋದು ನಂಗೆ ಗೊತ್ತು. ಚಿಕ್ಕಮ್ಮೋರೆ, ನಿಮಗೆ ಅಡುಗೆ ಏನು ಬೇಕು? ಅಡುಗೆ 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 ಚಪಾತಿನೂ ಬೆಂಡೆಕಾಯಿ ಪಲ್ಯ, ಒಂದು 4 ಮೊಟ್ಟೆ, ಎಲ್ಲ ಬೇಕು. ಹಾಂ ಆಯಿತು. ನೀವು ಜ್ಯೂಸ್ ಯಾವ್ದು ಕುಡಿತೀರಾ? ಜ್ಯೂಸು ಆಪಲ್ ಜ್ಯೂಸೇ ನಾನು ಕುಡಿಯೋದು. ಮತ್ತು ನೈಟು ನೀವು ಹಾಲು ಕಾಫಿ ಏನಾದರೂ ಕುಡಿಯೋ ಅಭ್ಯಾಸ ಇದೆಯಾ? ಬಾದಾಮಿ ಎಲ್ಲ ಏನು ಕುಡಿತೀರಾ? ಯಾಕಂದರೆ ನೀವು ಹೊಸ್ದಾಗಿ ಬಂದಿದ್ದೀರಲ್ವಾ, ನಿಮಗೂ ಏನು ಇಷ್ಟ ಅಂತ ತಿಳ್ಕೊಬೇಕಲ್ವಾ? ನಿಮಗೂ ನಾನು ನೈಟೆಲ್ಲ ಮಾಡಿ ರೆಡಿ ಮಾಡಬೇಕಲ್ವಾ? ಅದಕ್ಕೆ ಕೇಳಿದೆ. ಅಯ್ಯೋ, ನಾನು ಬಾದಾಮಿ ಹಾಲು ಅಷ್ಟೇ ಕುಡಿಯೋದು. ಬಾದಾಮಿ ಹಾಲು ಬಿಟ್ಟು ಬೇರೆ ಏನೂ ಕುಡಿಯಲ್ಲ. ಆಪಲ್ ಜ್ಯೂಸು, ಬಾದಾಮಿ ಹಾಲು ಅಷ್ಟೇ ಸಾಕು. ಸರಿ ಚಿಕ್ಕಮ್ಮರೆ, ಆಯಿತು. ನಿಮ್ಗೇನಾದರೂ ಬೇಕಾದರೆ ನನಗೆ ಕೇಳಿ, ಪಟ ಅಂತ ಹೇಳ್ಬಿಟ್ಟು ಮಾಡ್ಕೊಂಬಿಟ್ಟು ತಂದುಕೊಡ್ತೀನಿ. ಇನ್ನು ನಿಮಗೆ ಚಪಾತಿ ಬೆಂಡೆಕಾಯಿ ಪಲ್ಯ ಅಲ್ವಾ? ಸರಿ. ಸರ್ಗೆ ಇವಾಗ ಡಯಟ್ ಆಗಿದ್ದೀನಿ ಅಂತ ಹೇಳಿದ್ರು ಸರು. ಅವ್ರಿಗೆ ಸೂಪ್ ಬೇಕಂತೆ, ಅವ್ರಿಗೆ ಸೂಪ್ ಮಾಡ್ತೀನಿ. ಸರಿ, ನಿಮಗೆ ಚಪಾತಿ. ಅಮ್ಮವ್ರನ್ನ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರ್ತೀನಿ ಅವ್ರಿಗೇನು ಬೇಕೋ. ಅಯ್ಯೋ, ದಿನಕ್ಕೆ ಇಷ್ಟೊಂದು ವೆರೈಟಿ ಅಡುಗೆ ಮಾಡ್ತೀರಾ? ಹೌದು ಚಿಕ್ಕಮ್ಮರೆ, ಮಾಡಬೇಕಲ್ವಾ? ಇಲ್ಲ ಅಂತ ಹೇಳಿದ್ರೆ ಇಷ್ಟೊಂದು ಸಂಬಳ ಎಲ್ಲಿ ಸಿಗುತ್ತೆ? ಸರಿ, ನಾನು ಕೇಳ್ಕೊಂಬಿಟ್ಟು ಬರ್ತೀನಿ. ನಿಮ್ಗೇನಾದರೂ ಬೇಕಾದರೆ ನನಗೆ ಹೇಳಿ. ಆಯಿತು. ನಮ್ಮ ಹಳ್ಳಿನಾಗೆ ಇಷ್ಟೊತ್ತಾದರೆ ಸಾಕು, ಅಯ್ಯೋ ಸಾರ್ಗೆ ಏನು ಮಾಡಲಿ, ಅಯ್ಯೋ ಅಡುಗೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ತಾರೆ. ನಾನು ಏನು ತಿನ್ನಬೇಕು ಅಂತ ಮಾತ್ರ ಯೋಚನೆ ಮಾಡಬೇಕು. ಯಾಕಂದರೆ ಮಾಡೋಕ್ಕೆ ಯಾರೋ ಅವರೇ. ಹೆಂಗೆ ನನ್ನ ಲೈಫು ಯಾರಿಗೂ ಇಲ್ಲ ಬಿಡು.